ಹಾಯ್ ಹಲೋ ಫ್ರೆಂಡ್ಸ್, ನಾವು ನಿಮ್ಮ ಸೊಲ್ಯೂಷನ್ಸ್ ಆಫ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಯೂನಿವರ್ಸಿಟಿ ಆಫ್ ಮೈಸೂರಿನ BCom ಡಿಗ್ರಿ ಸ್ಟೂಡೆಂಟ್ಸು ಯಾವ ರೀತಿ ಯೂನಿವರ್ಸಿಟಿ ಆಫ್ ಮೈಸೂರಿನ ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡ್ಕೊಂಡು ವೀಕ್ಷಣೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಮೊದಲಿಗೆ ಕ್ರೋಮ್ಗೆ ಹೋಗಿ ನಾವು ತೋರಿಸ್ತಾ ಇರೋ ರೀತಿಯಾಗಿ UOM ಕ್ವಶನ್ ಪೇಪರ್ ಅಂತ ಟೈಪ್ ಮಾಡ್ಕೊಂಡು ಓಕೆ ಕೊಡಿ. ನೋಡ್ಬೋದು ಇಲ್ಲಿ ನೀವು UOM ಕ್ವಶನ್ ಪೇಪರ್ ಅಂತ ಟೈಪ್ ಮಾಡಿದ್ದೀವಿ. ನಾವು ಕೂಡ ಆ ಥರ ಟೈಪ್ ಮಾಡ್ಕೊಂಡು ಓಕೆ ಕೊಟ್ಟ ತಕ್ಷಣ ನಿಮಗೆ ಯೂನಿವರ್ಸಿಟಿದು ವೆಬ್ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು BCom ಸ್ಟೂಡೆಂಟ್ಸ್ ಆಗಿರೋದ್ರಿಂದ BCom ಅಂತ ಟೈಪ್ ಮಾಡ್ಕೊಳ್ಳಿ, ಅಂದರೆ ಆ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ. BCom ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಕೋರ್ಸಸ್ ಓಪನ್ ಆಗುತ್ತೆ. ನಾವು BCom ಅಂತ ಕೋರ್ಸ್ ಆಗಲೇ ಕೊಟ್ಟಿರೋದ್ರಿಂದ ಅದೇ ಕ್ಲಿಕ್ ಆಗಿರುತ್ತೆ BCom ಅಂತ. ಅದನ್ನ ಪುನಃ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸೆಮಿಸ್ಟ್ರ್ಗಳನ್ನ ಕೇಳುತ್ತೆ. ನೀವು ಯಾವ ಸೆಮಿಸ್ಟ್ರಲ್ಲಿ ಸ್ಟಡಿ ಮಾಡ್ತಿದ್ದೀರಾ ಆ ಸೆಮಿಸ್ಟ್ರನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕ್ವಶನ್ ಪೇಪರು ಅಂದರೆ ಲ್ಯಾಂಗ್ವೇಜಸ್ ವೈಸು ಮಲಯಾಳಂ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಇದೇ ರೀತಿ ಬೇರೆ ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ಕ್ವಶನ್ ಪೇಪರು ಲಭ್ಯವಿರುತ್ತೆ. ಆದ್ದರಿಂದ ನಿಮಗೆ ಯಾವ ಲ್ಯಾಂಗ್ವೇಜ್ ಸೂಟಬಲ್ ಆ ಲ್ಯಾಂಗ್ವೇಜ್ ತಕ್ಕನಾಗಿ ಕ್ವಶನ್ ಪೇಪರ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಆರೆಂಜ್ ಕಲರ್ ಕ್ವಶನ್ ಪೇಪರ್ಸ್ದು ನೇಮ್ ಇದೆ. ನಾನು ಡೆಮೋಗೋಸ್ಕರ ಇಲ್ಲಿ ಬಿಸ್ನೆಸ್ ಆರ್ಗನೈಜೇಷನ್ ಅಂತ ಕ್ವಶನ್ ಪೇಪರ್ನ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು ಪ್ರತಿಯೊಂದು BCom ಸಂಬಂಧಪಟ್ಟಂಗೆ ಕ್ವಶನ್ ಪೇಪರ್ಗಳು ಲಭ್ಯವಿದೆ. ಅಂದರೆ ಇಸ್ವಿನೂ ಕೂಡ ಇದೆ, 2022, 23 ಹೀಗೆ. ನಾನೀಗ ಒಂದು ಕ್ವಶನ್ ಪೇಪರ್ನ ಕ್ಲಿಕ್ ಮಾಡಿದೆ. ಇಲ್ಲಿ ಆರೆಂಜ್ ಕಲರ್ ವೆಬ್ ಓಪನ್ ಆಯಿತು. ಅದನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅಡ್ವರ್ಟೈಸ್ಮೆಂಟ್ನ ಇಂಟ್ರೂ ಮಾಡ್ಕೊಂಡ ತಕ್ಷಣ ನಿಮಗೆ ಡೌನ್ಲೋಡ್ ಆಗಿರುತ್ತೆ. ನೀವು ಯಾವ ಕ್ವಶನ್ ಪೇಪರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅದು ಇಲ್ಲಿ ನೀವು ನೋಡ್ಬೋದು. ನಾನು ಕ್ಲಿಕ್ ಮಾಡಿರೋ ಕ್ವಶನ್ ಪೇಪರು ಯಾವ PDF ಆಗಿ ನನಗೆ ಯೂನಿವರ್ಸಿಟಿ ಆಫ್ ಮೈಸೂರಿಂದ ಬಂದಿದೆ. ನೀವು ಇಲ್ಲಿ ಚೆಕ್ ಮಾಡಿಕೊಂಡು ಪ್ರಾಕ್ಟೀಸ್ ಕೂಡ ಮಾಡ್ಕೋಬೋದು. ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗೆ ಸೊಲ್ಯೂಷನ್ಸ್ ಆಫ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.